ಹೆಲೋ ನಮಸ್ತೆ ಮಲ್ನಾಡ್ ಹುಡುಗಿ ಬಿಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನದಲ್ಲಿ ನಾನು ಡೇರೆ ಗಿಡಕ್ಕೆ ಪಿಂಚಿಂಗ್ ಮಾಡ್ಬೋದಾ ಮಾಡಬಾರ್ದಾ, ಮಾಡಿದ್ರು ಯಾವ ಸ್ಟೇಜ್ ನಲ್ಲಿ ಮಾಡ್ಬೋದು ಯಾವ ಸ್ಟೇಜ್ ನಲ್ಲಿ ಮಾಡಬಾರ್ದು ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಇದೆಯಲ್ಲ, ಇದು ಒಂದು ರಿಕ್ವೆಸ್ಟಿಂಗ್ ವಿಡಿಯೋ ಆಗಿದೆ. ಯಾಕೆಂದ್ರೆ ಇದನ್ನ ನಂಗೆ ಒಬ್ರು ಕಾಲ್ ಮಾಡಿ ಕೇಳಿದ್ರು, ಪಿಂಚಿಂಗ್ ಮಾಡ್ಬೋದಾ ಮಾಡ್ಬಾರ್ದಾ ಅಂತ ತಿಳಿಸ್ಕೊಡಿ ಅಂತ ಹೇಳ್ಕೊಂಡು. ಆದ್ರೆ ಅದನ್ನ ನೀವು ಕಮೆಂಟ್ ನಲ್ಲಿ ತಿಳಿಸಿದಾಗ ಅದು ಹೆಚ್ಚಿನ ಜನಕ್ಕೆ ಒಂದು ಮಾಹಿತಿ ರೂಪದಲ್ಲಿ ಆಗತ್ತೆ. ಅಕಸ್ಮಾತ್ ನಾವ್ ಅಲ್ಲಿ ಎಲ್ಲಾದ್ರೂ ಆನ್ಸರ್ ಮಾಡಿದ್ರೆ, ಅಂದ್ರೆ ಪಿಂಚಿಂಗ್ ನ ಯಾವ ಸ್ಟೇಜ್ ನಲ್ಲೆಲ್ಲ ಮಾಡ್ಬೇಕು ಅನ್ನೋದಿಲ್ಲ ಆದ್ರೆ ಅಂತ ಹೇಳಿದಾಗ ಒಂದು ಮಾಹಿತಿ ಅನ್ನೋದು ಆಗತ್ತೆ. ಅದಕ್ಕೋಸ್ಕರ ಆದಷ್ಟು ಕಮೆಂಟ್ ನಲ್ಲಿ ಕೇಳಿದ್ರೆ ನಾನು ಅಲ್ಲೂ ಕೂಡ ರೆಸ್ಪಾನ್ಸ್ ನ ಮಾಡ್ತೀನಿ. ಕಾಲು ಮೆಸೇಜು ಇದಕ್ಕೂ ಕೂಡ ನಾನು ರೆಸ್ಪಾನ್ಸ್ ಮಾಡಿದ್ದೀನಿ. ನಿಮ್ಮೆಲ್ಲರ ಈ ಪ್ರೀತಿಗೆ ನಾನು ಚಿರಋಣಿ. ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ ಇವತ್ತಿನ ಪಿಂಚಿಂಗ್ ವಿಡಿಯೋನ ಶುರು ಮಾಡೋಣ. ಜೊತೆಗೆ ನಾನು ಢಾಲಿಯಾ ಸೀರೀಸ್ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೀನಿ. ನನ್ನ ಪ್ಲೇ ಲಿಸ್ಟ್ ನಲ್ಲಿ ಇರ್ತದೆ. ಹೊಸೊಬ್ರು ಯಾರಾದ್ರೂ ಡೇರೆ ಗಿಡನ ಬೆಳೆಸ್ತಾ ಇದ್ರೆ ಅವರು ಅದನ್ನ ಚೆಕ್ ಮಾಡಿ ನೋಡ್ರಿ, ನಿಮ್ಗೆ ಯೂಸ್ಫುಲ್ ಆಗ್ಬೋದು. ಇಲ್ಲಿ ನೋಡಿ, ಇದೆಲ್ಲ ನಾನು ಡೇರೆ ಗಿಡಕ್ಕೆ ಪಿಂಚಿಂಗ್ ಮಾಡಿರೋ ಅಂತದ್ದು. ಲಾಸ್ಟ್ ಟೈಮ್ ನಾನು ಗೊಬ್ಬರನ ಕೊಟ್ನಲ್ಲ, ಆ ಟೈಮ್ ನಲ್ಲಿ ಇದನ್ನೆಲ್ಲ ನಾನು ಪಿಂಚಿಂಗ್ ನ ಮಾಡಿರೋದು. ಪಿಂಚಿಂಗ್ ನ ಮಾಡಿದ್ರ ಮೇಲೆ ಇಷ್ಟು ಚೆನ್ನಾಗಿದ್ದು ಇವಾಗ ಎರಡೆರಡು ಕೌಲ್ಗಳಾಗಿ ಬರ್ತಾ ಇದೆ. ಪಿಂಚಿಂಗ್ ನ ನಾವು ಗಿಡ ತುಂಬಾ ಬಲ್ತೋದ್ರ ಮೇಲೆ ಪಿಂಚಿಂಗ್ ನ ಮಾಡಬಾರ್ದು. ಇದನ್ನ ನಾವು ತುಂಬಾ ಸಣ್ಣ ಸ್ಟೇಜ್ ನಲ್ಲೇ ಪಿಂಚಿಂಗ್ ನ ಮಾಡ್ಬೇಕಾಗತ್ತೆ. ಡೇರೆ ಗಿಡಕ್ಕೆ ಅದರಲ್ಲೂ ಇದು ತುಂಬಾ ಸೂಕ್ಷ್ಮವಾಗಿರುವಂತ ಗಿಡ ಆಗಿರೋದ್ರಿಂದ ತೀರಾ ಸಣ್ಣಕ್ಕಿರ್ಬೇಕಾದ್ರೇನೆ ಇದನ್ನ ನಾವು ಪಿಂಚಿಂಗ್ ನ ಮಾಡ್ಬೇಕಾಗತ್ತೆ. ಈ ಗಿಡ ಇವಾಗ ಸಾಧಾರಣ ಒಂದು ಗೇಣ್ ಆಗುವಷ್ಟು ಉದ್ದ ಬಂದಿದೆ. ಒಂದು ಗೇಣ ಆಗುವಷ್ಟು ಉದ್ದ ಬಂದಾಗ ಇಂತಲ್ಲಿ ಮೇಲ್ಗಡೆ ಚಿಗುರು ಇರ್ತದ ನೋಡಿ, ಆ ಚಿಗುರು ಭಾಗನ ನಾವು ಕಟ್ ಮಾಡ್ಬೇಕಾಗತ್ತೆ. ಈ ರೀತಿ ಚಿಗುರುಗಳನ್ನ ಕಟ್ ಮಾಡಿದಾಗ ಅದು ಮತ್ತೆ ಎರಡು ಕೌಲುಗಳಾಗಿ ಮತ್ತೆ ಎರಡು ಕೌಲಾಗಿ ಬರುತ್ತೆ. ಅವಾಗ ಮತ್ತೆ ನಾವು ಚಿಗುರನ್ನ ಮತ್ತೆ ಕಟ್ ಮಾಡಿದಾಗ ಮತ್ತೆ ಅದಕ್ಕೆ ಸಾಕಷ್ಟು ಕೌಲ್ಗಳು ಬರೋದಕ್ಕೆ ಶುರು ಆಗ್ತಾ ಇರುತ್ತೆ. ಇದೇ ರೀತಿಯಾಗಿ ನಾವು ಒಂದು 5 ರಿಂದ 6 ಸಲ ಈ ರೀತಿ ಪಿಂಚಿಂಗ್ ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಬುಷಿಯಾಗಿ ಬರ್ತದೆ ಗಿಡ, ಹಾಗೇನೆ ತುಂಬಾ ಹೂಗಳು ಸಿಗ್ತದೆ. ಇದೇ ಸ್ಟೇಜ್ ನಲ್ಲಿ ನಾವು ಫಸ್ಟ್ ಇನ್ ಪಿಂಚಿಂಗ್ ನ ಇದೇ ಸ್ಟೇಜ್ ನಲ್ಲಿ ಮಾಡ್ಬೇಕಾಗತ್ತೆ. ಏಕಂದ್ರೆ ಇವಾಗ ಸ್ವಲ್ಪ ಗಿಡ ದಪ್ಪ ಆಗಿ ಸ್ವಲ್ಪ ಬೆಳ್ದ್ ಹೋಯ್ತು ಅನ್ನೋ ಸ್ಟೇಜ್ ನಲ್ಲಿ ನಾವು ಗಿಡನ ಪಿಂಚಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಬೆಳ್ತಿರುವಂತ ಗಿಡಕ್ಕೆ ನಾವು ಈ ರೀತಿ ಮಧ್ಯ ಪಿಂಚಿಂಗ್ ನ ಮಾಡೋದಿಕ್ ಹೋದಾಗ ಅದರಲ್ಲಿ ಕೊಳವೆ ರೀತಿನಲ್ಲಿ ಆಗಿರುತ್ತೆ. ಅಂದ್ರೆ ಡೇರೆ ಗಿಡ ಅನ್ನೋದು ಟೊಳ್ಳು, ಮಧ್ಯದಲ್ಲಿ ಏನೂ ಇರೋದಿಲ್ಲ. ಅದು ಒಂಥರ ಸ್ಟ್ರಾ ಟೈಪ್ ನಲ್ಲಿ ಮಧ್ಯ ಓಪನ್ ಮಾಡಿದ್ರೆ ಅದ್ರ ಒಳಗಡೆ ಫುಲ್ ನೀರ್ ನುಗ್ಗುವಂತ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಗಿಡ ಈ ರೀತಿ ಎಳೆದಿರ್ಬೇಕಾದ್ರೇನೆ ನಾವು ಪಿಂಚಿಂಗ್ ಮಾಡಿದ್ರೆ ಈ ರೀತಿಯಾಗಿ ಅದಕ್ಕೆ ಎರಡೆರಡು ಕೌಲುಗಳು ಬರೋದಿಕ್ಕೆ ಶುರು ಆಗುತ್ತೆ. ನಾವು ಅಕಸ್ಮಾತ್ ಸ್ವಲ್ಪ ಗಿಡ ಬೆಳ್ದೋಯ್ತು ಅನ್ನೋ ಟೈಮ್ ನಲ್ಲಿ ಪಿಂಚಿಂಗ್ ಮಾಡಿದ್ರೆ ಆ ಕೊಳವೆ ಒಳಗಡೆ ನೀರ್ ಹೋಗಿ ಗಿಡ ಕೊಳ್ತು ಸತ್ತೋಗುವಂತ ಚಾನ್ಸಸ್ ಕೂಡ ಇದೆ. ಅದಕ್ಕೋಸ್ಕರನೇ ನಾವು ತುಂಬಾ ಎಳೆತಿರ್ಬೇಕಾದ್ರೇನೆ ಗಿಡನ ಪಿಂಚಿಂಗ್ ಮಾಡ್ಬೇಕಾಗತ್ತೆ. ಇದ್ ನೋಡ್ತಾ ಇರ್ಬೋದು, ಇದು ನನ್ನ ಈ ವರ್ಷದ ಮೊದಲನೇ ಡೇರೆ ಗಿಡದ ಮೊಗ್ಗು. ಒಟ್ಟು 2 ಗಿಡದಲ್ಲಿ ಇವಾಗ ಮೊಗ್ಗನದು ಕೂತಿದೆ. ನೋಡ್ಬೇಕು ಯಾವ ಕಲರ್ ಹೂ ಬಿಡುತ್ತೆ ಅಂತ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಫಸ್ಟ್ ಇನ್ ಹೂ ಅಂತೂ ಬೇಗ ಅರಳೋದೇ ಇಲ್ಲ. ಅದು ನಮಗೆ ಕಾಡ್ಸಿ 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 ಅರಳುತ್ತೆ. ಜೊತೆಗೆ ನೀವ್ ಇವಾಗ ಇಲ್ಲಿ ಮೊಗ್ಗು ಬಂದಿರುವಂತ ಗಿಡನ ನೋಡ್ತಾ ಇದ್ದೀರಲ್ಲ, ಈ ಗಿಡಗಳನ್ನೆಲ್ಲ ನಾನು ಪಿಂಚಿಂಗ್ ನ ಮಾಡಿರ್ಲಿಲ್ಲ. ಯಾಕಂದ್ರೆ ಅದು ಮಳೆ ಎಲ್ಲ ಬೀಳೋದಕ್ಕೂ ಮುಂಚೆನೆ ಅದು ಗಿಡ ಹುಟ್ಟಾಗಿತ್ತು. ಅಂದ್ರೆ ಇದೆಲ್ಲ ನಾನು ಲಾಸ್ಟ್ ಟೈಮ್ ಮಣ್ಣಿನಲ್ಲಿ ಹಾಕಿಟ್ಟಿದ್ನಲ್ಲ, ಆ ಮಣ್ಣಲ್ಲಿ ಹಾಕಿದಾಗ ಅಲ್ಲಿ ನಾನು ಸ್ಪ್ರಿಂಕ್ಲರ್ ನ ಯಾವಾಗ್ಲೂ ಚಾಲು ಮಾಡ್ತಾನೆ ಇದ್ದೆ. ಆ ಟೈಮ್ ನಲ್ಲಿ ಅದೆಲ್ಲ ಅಲ್ಲಿ ಬಿಟ್ಟಿತ್ತು ಆಯ್ತಾ. ಅದಕ್ಕೋಸ್ಕರ ಅದನ್ನೆಲ್ಲ ಗ್ರೋ ಬ್ಯಾಗ್ ನಲ್ಲಿ ತಂದು ಹಾಕೊಂಡು ಅದು ಮತ್ತೆ ಚಿಗುರು ಮೇಲ್ಗಡೆ ಬಂದಾಗಿತ್ತು. ಆಲ್ರೆಡಿ ತುಂಬಾ ಹೈಟ್ ಆಗಿತ್ತು ನಾನ್ ನೋಡ್ಬೇಕಾದ್ರೇನೆ. ಅದಕ್ಕೋಸ್ಕರ ಅದಕ್ಕೆಲ್ಲ ಮತ್ತೆ ನಾನು ಪಿಂಚಿಂಗ್ ನ ಮಾಡೋದಕ್ಕೆ ಹೋಗಿರ್ಲಿಲ್ಲ. ಇವಾಗ ಮತ್ತೊಂದ್ ಮುಖ್ಯ ವಿಷಯ ಏನಪ್ಪಾ ಅಂದ್ರೆ, ಎಲೆ ನೋಡ್ಬಿಟ್ಟು ಡೇರೆ ಗಿಡ ಯಾವ್ದು ಯಾವ ಕಲರ್ ಅಂತ ಹೇಳ್ತಾರಂತೆ. ನಿಮಗ್ ಗೊತ್ತಾಗತ್ತಾ ಅಂತ ನನಗ್ ಕೆಲವೊಬ್ರು ಕೇಳಿದ್ರು. ನಾನು ಅಷ್ಟೆಲ್ಲ ಇಂಟೆಲಿಜೆಂಟ್ ಅಲ್ಲ. ಎಲೆ ನೋಡ್ಬಿಟ್ಟು ಅಥವಾ ಗಿಡ ನೋಡ್ಬಿಟ್ಟು ಇದೇ ಕಲರ್ ಗಿಡ ಇದು ಅನ್ಕೊಂಡು ಖಂಡಿತವಾಗ್ಲೂ ನನಗಂತೂ ನಿಜವಾಗ್ಲೂ ಹೇಳೋದಕ್ ಬರಲ್ಲ. ಆದ್ರೆ ಇಷ್ಟು ಸಮಯ ಡೇರೆ ಗಿಡ ಬೆಳೆಸಿದ್ರಲ್ಲಿ ಒಂದಂತೂ ತಿಳ್ಕೊಂಡಿದೀನಿ, ಈ ಡೇರೆ ಗಿಡದಲ್ಲೇ 3 ವೆರೈಟಿನಲ್ಲಿ ಎಲೆಗಳು ಬರ್ತದೆ. ಒಂದು ಕಡ್ಡಿ ವೆರೈಟಿಗೆ, ಒಂದು ಅದು ಎಲೆ ಚೇಂಜ್ ಇದೆ ಆದ್ರೆ ಅದು ಯಾವ ವೆರೈಟಿ ಅಂತ ನನಗೆ ಗೊತ್ತಾಗೋದಿಲ್ಲ. ಆದ್ರೆ ಕಡ್ಡಿ ವೆರೈಟಿದಾದ್ರೆ ಎಲೆ ಬೇರೆ ರೀತಿನಲ್ಲೇ ಬರ್ತದೆ. ಇವಾಗ ಏನ್ ನೋಡ್ತಾ ಇದೀರಿ ನೋಡಿ, ಇದು ಕಡ್ಡಿ ವೆರೈಟಿ ಆಯ್ತಾ. ಈ ರೀತಿ ಕಡ್ಡಿ 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 ಆಗಿದ್ರೆ ಎಲೆ, ಅದು ಕಡ್ಡಿ ವೆರೈಟಿ ಅಂತ ಹೇಳ್ಬೋದು. ಈಗ ಇಲ್ಲಿ ನೋಡ್ತಾ ಇದೀರಲ್ಲ, ಇದ್ರ ಎಲೆನೆ ಬೇರೆ ರೀತಿನಲ್ಲಿದೆ. ಇದು ಮತ್ತೊಂದ್ ರೀತಿಯಾದಂತ ವೆರೈಟಿ ಅಂತ ಹೇಳ್ಬೋದು. ಬಿಟ್ರೆ ಇದು ಇದೇ ಕಲರ್ ಅಂತ ನನಗ್ ನಿಜವಾಗ್ಲೂ ಹೇಳೋದಿಕ್ ಬರೋದಿಲ್ಲ. ಹಾಗೆ ಮತ್ತೊಂದು ತೋರಿಸ್ತೀನಿ ನೋಡಿ, ಈ ಡೇರೆ ಗಿಡದ ಎಲೆನ ನೋಡಿ, ಇದು ಕಂಪ್ಲೀಟ್ ಆಗಿ ಚೇಂಜ್ ಇದೆ. ಇದೇ ಒಂದ್ ರೀತಿಯಾದಂತಹ ಡೇರೆ ಗಿಡ ಆಗಿರುತ್ತೆ.
ಅಂದ್ರೆ ಅದು 3-4 ವೆರೈಟಿನಲ್ಲಿ ಬರ್ತದೆ. ಅಂದ್ರೆ ಗುಂಡಗಿರೋದು, ಸಣ್ಣಗಿರೋದು, ದೊಡ್ಡದು, ಕಡ್ಡಿ ವೆರೈಟಿ, ಈ ರೀತಿ ವೆರೈಟಿನಲ್ಲಿ ಬರ್ತದೆ. ಅದ್ರಲ್ಲಿ ವೆರೈಟಿನಲ್ಲಿ ಎಲೆಗಳು ಚೇಂಜ್ ಇರ್ತದೆ ಬಿಟ್ರೆ ಎಕ್ಸಾಕ್ಟ್ ಆಗಿ ಹೇಳೋದಿಕ್ ಬರೋದಿಲ್ಲ. ನೋಡಿ ಅಲ್ಲಿ ಕಳೆ ಕೀಳ್ತಾ ನಾನು ಡೇರೆ ಗಿಡನ ಕಿತ್ಬಿಟ್ಟೆ. ಇವಾಗ ಆ ಚಿಗ್ರನ್ನ ಅಲ್ಲೇ ನಟ್ಟಾಕ್ತೀನಿ. ಚಿಗುರು ಬಂದ್ರೆ ನನ್ ಪುಣ್ಯ, ಇಲ್ಲ ಅಂದ್ರೆ ಗಡ್ಡೆಯಿಂದ ಮತ್ತೆ ಹೊಸ ಚಿಗುರುಗಳು ಬರ್ಬೇಕಾಗತ್ತೆ ಅಷ್ಟೇ. ನೀವ್ ಇವಾಗ ಇಲ್ಲಿ ಏನ್ ನೋಡ್ತಾ ಇದೀರಾ, ಈ ಹೂಗಳು ಇದೆಲ್ಲ ಪಿಂಚಿಂಗ್ ಮಾಡಿರುವಂತ ಗಿಡದ ಹೂಗಳು. ಆದ್ರೆ ಕಳೆದ ಬಾರಿ ನಾನು ಅದನ್ನ ಟ್ರೈ ಮಾಡಿದಷ್ಟೇನೆ. ಆದ್ರೆ ನಿಜಕ್ಕೂ ತುಂಬಾನೇ ಚೆನ್ನಾಗಿ ಹೂ ಕೊಟ್ಟಿತ್ತು ನಂಗೆ. ಪಿಂಚಿಂಗ್ ಮಾಡಿದಾಗ ತುಂಬಾ ಹೂ ಸಿಕ್ಕಿತ್ತು. ಒಂದ್ ವಿಷಯ ಗೊತ್ತಿತ್ತು, ಡೇರೆ ಗಿಡದಲ್ಲಿ ತುಂಬಾ ಬಲ್ತ್ರ ಮೇಲೆ ಇಲ್ಲದ್ರ ಅದ್ರ ಕುಡಿ ಮುರಿದೋದ್ರೆ ಅದ್ರ ಕೊಳವೆಯಿಂದ ನೀರ್ ಹೋಗಿ ಕೊಳಿಯುತ್ತೆ ಅನ್ನೋ ವಿಷಯ ಗೊತ್ತಿತ್ತು. ಆದ್ರೆ ತುಂಬಾ ಎಳೆದಿರ್ಬೇಕಾದ್ರೆ ಪಿಂಚಿಂಗ್ ಮಾಡಿದ್ರೆ ಏನಾಗುತ್ತೆ ನೋಡೋಣ ಅಂತ ಟ್ರೈ ಮಾಡಿದಷ್ಟೇ ಇತ್ತು ಹೋದ ವರ್ಷ. ಆದ್ರೆ ಸಖತ್ತಾಗಿ ಹೂ ಬಿಡ್ತು. ಅದಕ್ಕೋಸ್ಕರ ಈ ವರ್ಷನು ಮತ್ತೆ ಪಿಂಚಿಂಗ್ ಮಾಡಿ ಜಾಸ್ತಿ ಹೂ ಪಡಿಯೋಣ ಅಂತ ಪಿಂಚಿಂಗ್ ಮಾಡ್ತಾ ಇದ್ದೀನಿ. ನಿಮ್ಗೂ ಈ ಪಿಂಚಿಂಗ್ ಐಡಿಯಾ ಗೊತ್ತಿಲ್ಲದೆ ಇದ್ರೆ ಇದನ್ನ ಟ್ರೈ ಮಾಡಿ ನೋಡ್ರಿ, ತುಂಬಾ ಚೆನ್ನಾಗಿ ತುಂಬಾ ಹೂಗಳನ್ನ ಪಡಿಬಹುದು. ನಿಮಗೆ ಈ ವಿಷಯ ಗೊತ್ತಿಲ್ಲದೆ ಇದ್ರೆ ಇದನ್ನ ಟ್ರೈ ಮಾಡಿ. ಮೊದ್ಲೇ ಗೊತ್ತಿತ್ತು ಅನ್ನೋ ಹಾಗಿದ್ರೆ ಕಮೆಂಟ್ ಮಾಡ್ರಿ. ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬೈ ಬಾಯ್.